ನಮಸ್ಕಾರ. ನಾವು ದಿನಾಲು ಬೆಳಿಗ್ಗೆ ಕಾಫಿ ಟೀ ಕುಡಿಯೋಕ್ಕಿಂತ ಕಷಾಯ ಕುಡಿದ್ರೆ ತುಂಬ ಒಳ್ಳೆಯದು. ಕಷಾಯ ಹುಡಿ ನಾನು ಇವತ್ತು ಹೇಗೆ ಮಾಡಿಕೊಡೋದು ಅಂತ ಹೇಳ್ತೀನಿ. ಅದನ್ನು ನೀವು 1 ಸ್ಪೂನು 2 ಸ್ಪೂನು ಹಾಲಲ್ಲಿ ಹಾಕಿಬಿಟ್ಟು ಕುದಿಸಿಬಿಟ್ಟು ಅದಕ್ಕೆ ಬೆಲ್ಲ ಹಾಕಿ ಕುಡಿದ್ರೆ ಜೀವಕ್ಕೆ ತುಂಬ ಒಳ್ಳೆಯದು. ಕಾಫಿ ಟೀ ಒಳ್ಳೆಯದಲ್ಲ ಅಷ್ಟೊಂದು. ಆದ್ದರಿಂದ ಈಗ ಕಷಾಯ ಪುಡಿಗೆ ಏನೆಲ್ಲ ಬೇಕು, ನಾನು ಇಲ್ಲಿ ಸ್ವಲ್ಪ ಜಾಯಿಕಾಯಿ ಪುಡಿ, ಒಂದು 10-12 ಮೆಂತೆ, ಒಂದು ಅರ್ಧ ಪಾವು ಜೀರಿಗೆ, ಒಂದು ಅರ್ಧ ಪಾವು ಕೊತ್ತಂಬರಿ, ಇದು ಕೊತ್ತಂಬರಿನೇ, ಸ್ವಲ್ಪ ಪೆಪ್ಪರ್ ಅಂತ ಹೇಳಿದರೆ ಸುಮಾರು ಒಂದು 3 ಟೇಬಲ್ ಸ್ಪೂನ್ ಪೆಪ್ಪರು, ಸ್ವಲ್ಪ ವೈಟ್ ತಿಲ್, ಅದೆಲ್ಲ ಸ್ವಲ್ಪ ಒಂದೊಂದು ಸ್ಪೂನು, ಲವಂಗ, ಚಕ್ಕೆ, ಆಮೇಲೆ ಅಜ್ವೈನ್ ಸ್ವಲ್ಪ ಹಾಕ್ತೀನಿ ನಾನು. ಯಾಕೆ ಅಂತ ಹೇಳಿದರೆ ಇದು ಹೊಟ್ಟೆ ನೋವು ಅದು ಇದು ಜೀರ್ಣಕ್ಕೆ ಎಲ್ಲ ತುಂಬ ಒಳ್ಳೆಯದು ಮಕ್ಕಳಿಗೆ. ಅದಕ್ಕೆ ಇದು ಕೂಡ ಸ್ವಲ್ಪ ಹಾಕ್ತೀನಿ. ಅದು ಗೊತ್ತಾಗಲ್ಲ ನಿಮಗೆ, ಪರಿಮಳ ಅದು ಗೊತ್ತಾಗಲ್ಲ. ಸ್ವಲ್ಪ ಏಲಕ್ಕಿ, ಸ್ವಲ್ಪ ಪಾಪಿ ಸೀಡ್ಸ್, ಗಸಗಸೆ, ಇಷ್ಟೆಲ್ಲ ಹಾಕಿ ನಾನಿವಾಗ ಕಷಾಯ ಪುಡಿ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟು ಕೊತ್ತಂಬರಿ ನಾನು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಸಪ್ರೇಟಾಗಿ ಹುರ್ಕೊಳ್ಬೇಕು. ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಅದು ಸ್ವಲ್ಪ ಸಿಡಿ ಥರ ಆಗುತ್ತೆ. ಆವಾಗ ನಿಮಗೆ ಹುರಿದಿದಂತ ಗೊತ್ತಾಗುತ್ತೆ. ಅದು ಅಲ್ಲದೆ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಕೊತ್ತಂಬರಿ ಸ್ಮೆಲ್ ನಿಮ್ಮ ಮೂಗಿಗೆ ಬಂದರೆ ಅದು ಕಲರ್ ನೋಡಿ ಸ್ವಲ್ಪ ಚೇಂಜ್ ಆಗ್ತಾ ಇದೆ, ಕೆಂಪು ಕಲರ್ ಬರ್ತಾ ಇದೆ. ನಾನು ಆ್ಯಕ್ಚುಲಿ ಕೊತ್ತಂಬರಿ ಅಂಗಡಿಯಿಂದ ತೊಗೊಂಡು ಬಂದ ತಕ್ಷಣ ನಾನು 1 kg ತೊಗೊಂಡ್ಬರ್ತೀನಿ. ಅದನ್ನು ಅರ್ಧ ಹುರಿದಿಟ್ಕೊಳ್ತೀನಿ. ಯಾಕೆ ಅಂತ ಹೇಳಿದರೆ ಅದು ಹಾಳಾಗೋದಿಲ್ಲ ಅಂಥೇಳಿ. ಇದು ಜೀರಿಗೆ ಎಲ್ಲ ಬೇಗ ಹಾಳಾಗುತ್ತೆ. ಅದಕ್ಕೆ ನಾನು ಅರ್ಧ ಹುರಿದಿಡ್ತೀನಿ. ಲೋಕಲ್ ರವೆ ಎಲ್ಲನೂ ಹಾಗೇ ಅರ್ಧ ಹುರಿದಿಟ್ಕೋಬೇಕು. ಆಮೇಲೆ ಮತ್ತೆ ನೀವು ಯಾವಾಗ ತೆಗಿತೀರೋ ಆವಾಗ ಫುಲ್ಲಾಗಿ ಹುರ್ಕೋಬೇಕು. ಇದು ನೋಡಿ, ಇವಾಗ ಸಿಡಿಲಿಕ್ಕೆ ಸ್ಟಾರ್ಟ್ ಆಯಿತು. ಇಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆನೂ ನಾನು ಅರ್ಧ ಫ್ರೈ ಮಾಡಿ ಇಟ್ಕೊಳ್ಳೋದ್ರಿಂದ ಇದು ಬೇಗ ಫ್ರೈ ಆಗುತ್ತೆ. ಇದು ಸಿಡಿಲಿಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಇದು ಕ್ಲೋಸ್ ಮಾಡಬೇಕು. ಗ್ಯಾಸಿಂದ ತೆಗೆದು ಒಂದು ಪಾತ್ರೆಗೆ ಹಾಕಿಬಿಟ್ಟು ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ಹಾಕಿ ನಯಾಗಿ ಪುಡಿ ಮಾಡ್ಕೋಬೇಕು. ನಾನು ಮಿಕ್ಸಿಯಲ್ಲೇ ಮಾಡ್ಕೊಳ್ತೀನಿ. ತುಂಬ ಅಂತ ಹೇಳಿದರೆ ನಾನು ಈ ಡಬ್ಬಿಯಲ್ಲಿ ಮಾಡ್ಕೊಂಡಿರ್ತೀನಿ. ಇದು ನಮಗೆ 4 ಜನರಿಗೆ 1 ತಿಂಗಳಿಗೆ ಸಾಕು. ಇದು ತುಂಬ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಹಾಲಿಂದ ಕಷಾಯ ಮಾಡಿದ್ರೆ ಯಾರಾದರೂ ಕುಡಿತಾರೆ. ಇದು ಶೀತಕ್ಕೆ, ಜ್ವರಕ್ಕೆ ಎಲ್ಲದಕ್ಕೂ ಒಳ್ಳೆಯದು. ಇದು ಕಫ ಕಟ್ಟಿದಾಗ ಎಲ್ಲದಕ್ಕೆ, ಮೈಕೈ ನೋವಿಗೆ ಎಲ್ಲದಕ್ಕೂ ಒಳ್ಳೆಯದಿದೆ. ಅದರಿಂದ ಇದನ್ನು ಬೆಳಗ್ಗೆ ಕಾಫಿ ಟೀ ಬದಲಿಗೆ ಇದನ್ನು ಕುಡಿದ್ರೆ, ಸಾಯಂಕಾಲವೂ ಅಷ್ಟೇ ನೀವು ಇದನ್ನೇ ಕುಡಿದ್ರೆ ಇನ್ನೂ ಒಳ್ಳೆಯದು. ಇಲ್ಲ ನಿಮಗೆ ಒಂದು ದಿವಸಕ್ಕೊಂದು ಕಾಫಿ ಟೀ ಕುಡಿಬೇಕು ಅಂತ ಮನಸ್ಸಿದ್ರೆ ಸಾಯಂಕಾಲ ನೀವು ಕಾಫಿ ಟೀನ ಸೇವನೆ ಮಾಡ್ಬೋದು. ನಮಗಂತೂ ಇದೇ ಇಷ್ಟ. ಇದಕ್ಕೆ ಬೆಲ್ಲ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸಕ್ಕರೆಗಿಂತ ಬೆಲ್ಲ ಇಷ್ಟ. ಸಕ್ಕರೆ ಆ್ಯಕ್ಚುಲಿ ಒಳ್ಳೆಯದಲ್ಲ ಅಂತ ಈಗ ಡಾಕ್ಟ್ರೇ ಹೇಳ್ತಾ ಇದ್ದಾರೆ. ಸಕ್ಕರೆ, ಮೈದಾ ಇದೆಲ್ಲ ನಾವು ಕಮ್ಮಿ ಮಾಡಬೇಕು ಅಂತ ಡಾಕ್ಟ್ರ್ ಹೇಳ್ತಾರೆ. ಅದು ಒಳ್ಳೆಯದಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಇವಾಗ ಎಲ್ಲ ಈಗ ಹಳೆ ಕಾಲದ ಥರ ಎಲ್ಲ ಇದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡಿದ್ದೀವಿ. ಇವಾಗ ನೋಡಿ, ನಾನು ಅಷ್ಟಕ್ಕೆ ಇಷ್ಟು ಮೆಂತೆ ಹಾಕ್ತಾಯಿದ್ದೀನಿ ಅಷ್ಟೇ. 1 ಸ್ಪೂನ್ ಮೆಂತೆ, ಪೆಪ್ಪರು 1 ಸರ್ತಿ 2 ಸರ್ತಿ ಇಷ್ಟು ಹಾಕಿದ್ದೀನಿ. ಪೆಪ್ಪರ್ ಸ್ವಲ್ಪ ಖಾರ ಇದ್ದರೆ ಅದು ಚೆನ್ನಾಗಿರುತ್ತೆ. ಇದನ್ನೆಲ್ಲ ಒಟ್ಟಿಗೆ ಬೇಕಾದ್ರೆ ನೀವು ಫ್ರೈ ಮಾಡ್ಕೋಬೋದು. ಮೆಂತೆ ಮತ್ತು ಪೆಪ್ಪರನ್ನು, ಮೆಂತೆ ಚೆನ್ನಾಗಿ ಪರಿಮಳ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. ಇಲ್ಲಾಂದರೆ ಮೆಂತೆ ಸ್ವಲ್ಪ ಖಾರ ಕಹಿ ಥರ ನಿಮಗೆ ಇದಾಗುತ್ತೆ. ನೋಡಿ, ಇವಾಗ ಮೆಂತೆ ಸ್ಮೆಲ್ ಬರಲಿಕ್ಕೆ ಶುರುವಾಗಿದೆ. ಕೆಂಪಾಗಿದೆ ನೋಡಿ ಮೆಂತೆ. ಈಗ ನಾವು ಇದಕ್ಕೆ
ವೈಟ್ ತಿಲ್ ಸ್ವಲ್ಪ, ವೈಟ್ ತಿಲ್ 2 ಸ್ಪೂನು, ಒಂದು 10-12 ಲವಂಗ, ಚಕ್ಕೆ, ಚಕ್ಕೆ ಸಾಧಾರಣ ಒಂದು 4 ಇಂಚು. ನಂದು ತೆಳ್ಳಗಿದೆ, ಅದಕ್ಕೆ ನಾನು ಸ್ವಲ್ಪ ನಿಮಗೆ ಜಾಸ್ತಿ ಥರ ಕಾಣಿಸ್ಬೋದು. ಅಜ್ವೈನ್ ನೋಡಿ 1 ಸ್ಪೂನ್, ಹಾಗೆ ಗಸಗಸೆ 1 ಸ್ಪೂನ್, ಏಲಕ್ಕಿ ಒಂದು 10-12, ಈಗ ಜಾಯಿಕಾಯಿ ಪುಡಿನೂ ಮಾಡ್ಕೊಂಡಿದ್ದೀನಿ ನಾನು, ಜಾಯಿಕಾಯಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದು ಒಂದು ಸಣ್ಣ ಸ್ಪೂನಲ್ಲಿ ಒಂದಿಷ್ಟು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಷ್ಟು ಐಟಮ್ ಹಾಕಿದರೆ ಸಾಕು. ಒಂದು ಲೋಟ ಹಾಲಿಗೆ ಒಂದು ಸಣ್ಣ ಸ್ಪೂನಲ್ಲಿ, ಅಂದರೆ 1 ಸ್ಪೂನ್ ನೀವು ಹುಡಿ ಹಾಕಿ ಚೆನ್ನಾಗಿ ಅದು ಕುದಿಬೇಕು, ಬರಬೇಕು, ಚೆನ್ನಾಗಿ ಕುದಿ ಬರಬೇಕು. ಅದ್ರ ಸತ್ವ ಎಲ್ಲ ಹಾಲಿಗೆ ಬರಬೇಕು, ಅಲ್ಲಿ ತನಕ ನೀವು ಕುದಿಸ್ಬೇಕು. ಕುದಿಸಿದ ಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಕುಡಿದ್ರೆ ಆಯಿತು. ಎಲ್ಲನೂ ಇದಕ್ಕೆ ಹಾಕಿರೋದ್ರಿಂದ ಏನು ಮತ್ತೆ ಹಾಕಲಿಕ್ಕಿಲ್ಲ. ನೋಡಿ, ಇದು ನಂದು ಲಾಸ್ಟ್ ಟೈಮ್ ಇನ್ನಿಷ್ಟು ಹುಡಿ ಇದೆ. ಈ ಥರ ನಯಾ ಹುಡಿ ಮಾಡ್ಕೋಬೇಕು ನೋಡಿ, ಕಾಣಿಸುತ್ತಲ್ಲ. ಈಗ ನಾನು ಈ ಸ್ಪೂನಲ್ಲಿ 1 ಸ್ಪೂನು 1 ಲೋಟ ಹಾಲಿಗೆ ಹಾಕ್ತಾಯಿದ್ದೀನಿ. ನೀವು ಅಷ್ಟೇ ಬೇಕಾದರೂ ಹಾಕೋಬೋದು, ಇಲ್ಲ